ಈಗ ನೆಕ್ಸ್ಟ್ ಕ್ವಶನ್ ನೋಡ್ಕೊಳ್ಳಿ, ಫೋರ್ತ್ ಒನ್. ಸಾಲ್ವ್ dy by dx minus y tan x is equal to sin x into cos²x by y square. ಇಲ್ಲಿ ನೋಡಿ, ಇದು ಬರ್ನೌಲಿಸ್ ಡಿಫರೆನ್ಷಿಯಲ್ ಇಕ್ವೇಷನ್ ಫಾರ್ಮಲ್ಲಿದೆ. dy by dx plus py is equal to q into y power n. ಇಲ್ಲಿ y power n ಅಂದರೆ y power -2 ಇದ್ದಂಗೆ, n ಅಂದರೆ -2 ಫಾರ್ಮಲ್ಲಿ, -2 ಇದ್ದಂಗೆ. ಇಲ್ಲೇನಂದರೆ ಪಿ ಮತ್ತು ಕ್ಯೂ ಅಂದರೆ ಫಂಕ್ಷನ್ ಆಫ್ ಎಕ್ಸ್, ಆ ಥರನೇ ಇದೆ. ಇದು ಬರ್ನೌಲಿಸ್ ಡಿಫರೆನ್ಷಿಯಲ್ ಇಕ್ವೇಷನ್ನು. ಮೇನ್ dy by dx y ಇರಬೇಕು, ಇಲ್ಲಿ y ಇದ್ರೆ ರೈಟಲ್ಲಿ, ಅದು ಬರ್ನೌಲಿಸ್ ಡಿಫರೆನ್ಷಿಯಲ್ ಇಕ್ವೇಷನ್. ಈಗ ನೆಕ್ಸ್ಟ್ ಏನು ಮಾಡಿ, ಇಲ್ಲಿ ರೈಟಿಂದ y ಸ್ಕ್ವೇರ್ನ ರಿಮೂವ್ ಮಾಡಬೇಕು, ಅದಕ್ಕೆ ಮಲ್ಟಿಪ್ಲೈ ಬೈ y ಸ್ಕ್ವೇರ್ ಮಾಡಬೇಕು ನೀವು. ಇದೇನಾಗುತ್ತೆ, y ಸ್ಕ್ವೇರ್ dy by dx, y ಸ್ಕ್ವೇರ್ ಇಂಟು y ಅಂದರೆ y ಕ್ಯೂಬ್ tan x. ಇಲ್ಲಿ y ಸ್ಕ್ವೇರ್ ಕ್ಯಾನ್ಸಲ್ ಆದರೆ sin x cos²x. ಈಗ ಇದನ್ನ ಟಿ ತಗೋಬೇಕು ನೀವು. ಲೆಟ್ ಟಿ ಈಸ್ ಈಕ್ವಲ್ ಟು y ಕ್ಯೂಬ್. ಇಲ್ಲಿ ಡಿಫರೆನ್ಷಿಯೇಟ್ ವಿತ್ ರೆಸ್ಪೆಕ್ಟ್ ಟು ಎಕ್ಸ್ ಮಾಡಬೇಕು. ಟಿಗೆ ಡಿಫರೆನ್ಷಿಯೇಷನ್ ಡಿ ಟಿ ಬೈ ಡಿ ಎಕ್ಸ್, y ಕ್ಯೂಬ್ಗೆ 3y² ವಿತ್ ರೆಸ್ಪೆಕ್ಟ್ ಟು ಎಕ್ಸ್ ಮಾಡೋದ್ರಿಂದ dy by dx ಬರೀಬೇಕು. ದೇರ್ಫೋರ್ y² dy by dxನ ಫೈಂಡ್ ಮಾಡ್ಕೊಳ್ಳಿ, ಇಸ್ ಈಕ್ವಲ್ ಟು ಈ 3ನ ಈ ಕಡೆ ಕಳಿಸ್ಬಿಡಿ, 1/3 dt by dx. ಇದು ಈಕ್ವೇಷನ್ ನಂಬರ್ 1. ಈಕ್ವೇಷನ್ 1 ಬಿಕಮ್ಸ್ ಅಂತ ಬರ್ಕೊಳ್ಳಿ. ಈಕ್ವೇಷನ್ 1 ಬಿಕಮ್ಸ್ y² dy by dx ಬದಲು 1/3 dt by dx, y ಕ್ಯೂಬ್ ಬದಲು t tan x is equal to sin x cos²x. ಈಗ ಮಲ್ಟಿಪ್ಲೈ ಬೈ 3 ಮಾಡಬೇಕು. 3 ಮಾಡಿದ್ರೆ ಇಲ್ಲಿ ಬರೀ ಡಿ ಟಿ ಬೈ ಡಿ ಎಕ್ಸ್ ಬರುತ್ತೆ, ಇಲ್ಲಿ 3t tan x ಬರುತ್ತೆ, ಇಲ್ಲಿ 3 sin x cos²x ಆಗುತ್ತೆ. ನೆಕ್ಸ್ಟ್ ಏನು ಮಾಡಬೇಕು, ಡಿ ಟಿ ಬೈ ಡಿ ಎಕ್ಸ್ ಹಂಗೆ ಇರಲಿ, ಮೈನಸ್ 3 tan xನ ಬ್ರ್ಯಾಕೆಟಲ್ಲಿ ಬರ್ಕೊಳ್ಳಿ, ಇಂಟು ಟಿ is equal to 3 sin x cos²x ಹಂಗೆ ಇರಲಿ. ಇದಕ್ಕೆ ನಾವು ಲೀನಿಯರ್ ಡಿಫರೆನ್ಷಿಯಲ್ ಇಕ್ವೇಷನ್ ಅಂತೀವಿ. ದ ಎಬೋ ಇಕ್ವೇಷನ್ ಈಸ್ linear differential equation of the form dt by dx plus p2 ept is equal to q, where p ಅಂದರೆ 3 tan x minus 3 tan x and q ಅಂದರೆ 3 sin x by cos²x. ಇಲ್ಲೇನು ಮಾಡಬೇಕು, ಇಂಟಿಗ್ರೇಟಿಂಗ್ ಫ್ಯಾಕ್ಟರ್ನ ಫೈಂಡ್ ಮಾಡಬೇಕು. e ಪವರ್ ಇಂಟೆಗ್ರಲ್ ಆಫ್ ಪಿ ಡಿ ಎಕ್ಸ್, e ಪವರ್ ಇಂಟೆಗ್ರಲ್ ಆಫ್ -3 tan x dx, e ಪವರ್ -3 ಕಾನ್ಸ್ಟೆಂಟು, tan xಗೆ ಲಾಗ್ ಆಫ್ secant x. ಏನಾಗುತ್ತೆ, e ಪವರ್ ಲಾಗ್ ಆಫ್ secant x ಹೋಲ್ ಪವರ್ -3. e ಪವರ್ ಲಾಗ್ ಅಂತ ಬಂದು ಈ -3ನ ಪವರಿಗೆ ಕಳಿಸ್ಬಿಡ್ಬೇಕು, secant x ಪವರ್ -3 ಆಗುತ್ತೆ. ಈಗ ಇದನ್ನ ನೀವೇನು ಮಾಡಬೇಕು, ಕಾಸ್, ಈಗ ನೋಡಿ secant x ಅಂದ್ರೇನು, ಈಗ ನೋಡಿ secant x ಪವರ್ 3ನ ನೀವೇನು ಮಾಡ್ಬೋದು, ಇಲ್ಲಾಂದರೆ ಈ ಥರ ಮಾಡ್ಬೋದು, 1/cos x ಹೋಲ್ ಪವರ್ -3 ಅಂತ. ಈಗ 1 ಪವರ್ -3 ಅಂದರೆ 1 cos x ಪವರ್ -3 ಆಗುತ್ತೆ. ಇದು cos x ಪವರ್ -3 ಇರೋದು ಮೇಲ್ಗಡೆ ಹೋದರೆ cos x ಪವರ್ +3 ಆಗುತ್ತೆ. ನಾವು ಇದನ್ನ cos²x ಅಂತ ಬರ್ಕೋಬೇಕು, ಗೊತ್ತಾಯ್ತಲ್ವಾ. secant x ಅಂದರೆ 1/cos x, 1 ಪವರ್ -3 ಅಂದರೆ 1 ಪವರ್ ಎನಿಥಿಂಗ್ ಇಸ್ 1, cos x ಪವರ್ -3, cos x ಪವರ್ -3 ಮೇಲ್ಗಡೆ ಹೋದರೆ +3 ಆಗುತ್ತೆ, ದಟ್ ಈಸ್ cos²x.
ಇಲ್ಲಾಂದರೆ ಇದಾದಮೇಲೆ ಡೈರೆಕ್ಟಾಗಿ ಇದೂ ಬರೀಬೋದು cos²x ಅಂತ. ನೆಕ್ಸ್ಟ್ ಏನು ಮಾಡಿ ಸೊಲ್ಯೂಷನ್ ಈಸ್ ಅಂತ ಬರೀಬೇಕು. ಸೊಲ್ಯೂಷನ್ ಈಸ್ t into integrating factor integral of q into integrating factor dx plus c. ಇಲ್ಲಿ t ಅಂದರೆ y3, t ಅಂದರೆ y3, t ಬಂದು y3 ಬರುತ್ತೆ. ಇಂಟಿಗ್ರೇಟಿಂಗ್ ಫ್ಯಾಕ್ಟರ್ ಬಂದು ನೋಡಿ, ಇಂಟಿಗ್ರೇಟಿಂಗ್ ಫ್ಯಾಕ್ಟರ್ ಅಂದರೆ cos²x, q ಒಂದು 3 sin x cos²x, ಮತ್ತು ಇಂಟಿಗ್ರೇಟಿಂಗ್ ಫ್ಯಾಕ್ಟರ್ ಅಂದರೆ cos²x. ಇದೇನಾಗುತ್ತೆ y3 cos²x is equal to integral of 3ನ ಕಾನ್ಸ್ಟೆಂಟ್ ಆಚೆ ತಗೊಳ್ಳಿ, sin x cos²5x dx plus c. ಇಲ್ಲೇನು ಮಾಡಬೇಕು, ಇದನ್ನ ಇಂಟಿಗ್ರೇಟ್ ಮಾಡೋಕ್ಕೆ cos²x ನ u ಅಂತ ತಗೋಬೇಕು. ಲೆಟ್ u is equal to cos² du by dx ಅಂದರೆ ಮೈನಸ್ sin x du ಅಂದರೆ ಮೈನಸ್ sin x dx. therefore sin x dx ಅಂದರೆ ಏನು, ಮೈನಸ್ du. ಇದನ್ನ ಯುಗೆ ಕನ್ವರ್ಟ್ ಮಾಡ್ಕೋಬೇಕು. y3 cos²x 3 ಇಂಟು ಇಂಟೆಗ್ರಲ್ ಆಫ್, ಇಲ್ಲಿ ನೋಡಿ cos²5x ಅಂದರೆ cos² ಅಂದರೆ u, cos²5 ಅಂದರೆ u⁴ ಆಗುತ್ತೆ. sin x dx ಅಂದರೆ ಮೈನಸ್ du ಪ್ಲಸ್ ಸಿ. ಹಂಗೆ ಇಲ್ಲಿ ನೋಡಿ, ಪ್ಲಸ್ ಇಂಟು ಮೈನಸ್ ಮೈನಸ್, ಮೈನಸ್ 3ನ ಆಚೆ ತಗೊಳ್ಳಿ, u⁴5ಗೆ ಇಂಟಿಗ್ರೇಷನ್ u⁴6/6 ಪ್ಲಸ್ ಸಿ. 3 1s are 3 2s are y3 cos²x ಮೈನಸ್ u ಅಂದ್ರೇನು, cos² cos⁴6x/2 ಪ್ಲಸ್ ಸಿ. ಇದೇ ಫೈನಲ್ ಆನ್ಸರ್. ಥ್ಯಾಂಕ್ ಯು.